ಹಾಯ್ ಫ್ರೆಂಡ್ಸ್, ಕೆ.ಕೆ.ಟಿ.ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಪ್ರತಿದಿನ ನಮಗೆ ಗೊತ್ತಿಲ್ಲದೆ ಹಲವಾರು ತಪ್ಪುಗಳನ್ನು ಮಾಡ್ತಾನೆ ಇರ್ತೀವಿ. ನಾವು ಮಾಡುವ ಕೆಲವು ತಪ್ಪುಗಳನ್ನು ಪಾರ್ಟ್ 1ನಲ್ಲಿ ಹಿಂದಿನ ಭಾಗದಲ್ಲಿ ನೋಡಿದ್ವಿ. ಅದರ ಮುಂದುವರಿದ ಭಾಗ ಪಾರ್ಟ್ 2 ಇವತ್ತು ನೋಡೋಣ. ಪಾರ್ಟ್ 1ಅನ್ನು ಕಾರ್ಡ್ಸ್ನಲ್ಲಿ ಬಿಟ್ಟಿದ್ದೇವೆ, ನೀವು ಅಲ್ಲಿ ಹೋಗಿ ನೋಡ್ಬೋದು. ಸೊ ಲೇಟ್ ಮಾಡದೆ ಟಾಪಿಕ್ಗೆ ಹೋಗೋಣ. ನಂಬರ್ 1, ನಿಮ್ಮನ್ನ ಯಾರಾದರೂ ತುಂಬ ಬುದ್ಧಿವಂತ ಯಾರು ಅಂತ ಕೇಳಿದ್ರೆ ಬರೋ ಉತ್ತರ ಚೆನ್ನಾಗಿ ಹಣ ಸಂಪಾದನೆ ಮಾಡೋನು, ಚೆನ್ನಾಗಿ ಓದೋನು, ಉತ್ತಮ ಆರೋಗ್ಯ ಇರೋನು, ಇಲ್ಲ ಅಂದ್ರೆ ಒಳ್ಳೆ ಸಂಬಳ ಕೊಡುವ ಕೆಲಸವನ್ನ ಸಂಪಾದನೆ ಮಾಡೋನು ಅಂತ ಹೇಳ್ತೀವಿ. ಅಷ್ಟೇ ಯಾಕೆ, ಹುಡುಗಿರನ್ನ ಪಟಾಯಿಸೋನನ್ನ ಕೂಡ ಬುದ್ಧಿವಂತ ಅಂತ ಹೇಳ್ತೀವಿ. ಆದರೆ ನೆನಪಿರ್ಲಿ, ಹಣ ಇರಲಿ ಇಲ್ಲದೆ ಇರಲಿ, ವಿದ್ಯೆ ಇರಲಿ ಇಲ್ಲದೆ ಇರಲಿ, ಕಷ್ಟಗಳಲ್ಲಿ ಸುಖಗಳಲ್ಲಿ, ಸೋಲಿನಲ್ಲಿ ಗೆಲುವಿನಲ್ಲಿ, ಆರೋಗ್ಯದಲ್ಲಿ ಅನಾರೋಗ್ಯದಲ್ಲಿ, ಹೊಗಳಿಕೆಯಲ್ಲಿ ತೆಗಳಿಕೆಯಲ್ಲಿ ಒಂದೇ ರೀತಿ ಇದ್ದು ಎಲ್ಲ ಪರಿಸ್ಥಿತಿಗಳನ್ನು ನಿಭಾಯಿಸಿಕೊಂಡು ಸಂತೋಷವಾಗಿ ಇರೋನೇ ಸರಿಯಾದ ಬುದ್ಧಿವಂತ. ಯಾಕೆ ಅಂದರೆ ಅಂತಹ ವ್ಯಕ್ತಿಗೆ ಅವನ ಮನಸ್ಸನ್ನು ಬುದ್ಧಿಯನ್ನು ಕಂಟ್ರೋಲ್ ಮಾಡಿಕೊಳ್ಳೋ ಕೆಪಾಸಿಟಿ ಇರುತ್ತೆ. ಹೀಗೆ ಯಾವಾಗಲೂ ಆನಂದವಾಗಿರಬೇಕಂದ್ರೆ ನಮಗೆ ಮೊದಲು ಒಳ್ಳೆಯದಕ್ಕೆ ಕೆಟ್ಟದ್ದಕ್ಕೆ, ಸರಿ ಮತ್ತು ತಪ್ಪುಗಳಿಗೆ ವ್ಯತ್ಯಾಸ ಗೊತ್ತಿರಬೇಕು. ನಂಬರ್ 2, ನಾವು ಬಳಸುವ ಟೂತ್ ಪೇಸ್ಟ್ ಮೇಲೆ ಬರೆದಿರುತ್ತೆ ಯೂಸ್ ಓನ್ಲಿ ಪೀಸ್ ಅಮೌಂಟ್ ಆಫ್ ಪೇಸ್ಟ್ ಅಂತ. ಅಂದರೆ ನಾವು ಕೇವಲ ಒಂದು ಬಟಾಣಿ ಬೀಜದಷ್ಟು ಪೇಸ್ಟನ್ನು ಮಾತ್ರ ಬ್ರಷ್ ಮಾಡಲು ಬಳಸಬೇಕು ಅಂತ. ಆದರೆ ನಾವು ಬ್ರಷ್ನ ಮೇಲೆ ಆ ಕಡೆಯಿಂದ ಈ ಕಡೆವರೆಗೂ ಪೇಸ್ಟ್ ಹಾಕೋತೀವಿ. ಇಷ್ಟು ಪೇಸ್ಟನ್ನು ಯೂಸ್ ಮಾಡೋದ್ರಿಂದ ಅದರಲ್ಲಿರುವ ಫ್ಲೋರೈಡ್ನಿಂದ ನಮ್ಮ ಹಲ್ಲಿನ ಮೇಲ್ಭಾಗದ ಎನಾಮಲ್ ಹಾನಿಗೊಳಗಾಗುತ್ತೆ. ಒಂದು ವೇಳೆ ನಾವೇನಾದರೂ ಆ ಪೇಸ್ಟನ್ನು ನುಂಗಿದ್ರೆ ಹೊಟ್ಟೆ ಉಬ್ಬುವ ಅನುಭವ ಆಗುತ್ತೆ. ಸೊ ಮಕ್ಕಳು ಬ್ರಷ್ ಮಾಡುವಾಗ ಸ್ವಲ್ಪ ಗಮನ ಹರಿಸಿ, ಓಕೆನಾ? ನಂಬರ್ 3, ತುಂಬ ಜನ ಎಕ್ಸರ್ಸೈಸ್ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿ ವಾರ್ಮ್ ಅಪ್ ಮಾಡದೆ ಡೈರೆಕ್ಟ್ ಆಗಿ ರನ್ನಿಂಗ್ ಮತ್ತು ವರ್ಕೌಟ್ ಶುರು ಮಾಡ್ತಾರೆ. ವಾರ್ಮ್ ಅಪ್ ಮಾಡ್ದಿರಾ ಎಕ್ಸರ್ಸೈಸ್ ಮಾಡಿದ್ರೆ ಅದರ ಎಫೆಕ್ಟ್ ನಮ್ಮ ಬಾಡಿಗೆ ಆಗೋದಿಲ್ಲ. ಇದರಿಂದ ಕೈಕಾಲು ನೋಯೋದಕ್ಕೆ ಶುರು ಆಗುತ್ತೆ. 2 ದಿನ ಸುಧಾರಿಸ್ಕೋಬೇಕು. ಸೊ ಹಾಗಾಗಿ ಡೈರೆಕ್ಟ್ ಆಗಿ ಎಕ್ಸರ್ಸೈಸ್ ಸ್ಟಾರ್ಟ್ ಮಾಡ್ದಿರಾ ಸ್ವಲ್ಪ ಟೈಮ್ ವಾರ್ಮ್ ಅಪ್ ಮಾಡಿ ಆಮೇಲೆ ಸ್ಟಾರ್ಟ್ ಮಾಡಿ. ನಂಬರ್ 4, ತುಂಬಾ ಜನಕ್ಕೆ ತಮ್ಮ ಲವರ್ ಬ್ರೇಕಪ್ ಹೇಳಿದ್ರೆ ಆ ದಿನವೇ ಇಡೀ ಪ್ರಪಂಚವೆಲ್ಲ ತನ್ನ ತಲೆ ಮೇಲೆ ಬೀಳೋ ರೀತಿ ಫೀಲ್ ಆಗ್ತಾರೆ. ಅಷ್ಟು ಬಾಧೆ ಬೀಳುವ ಅವಶ್ಯಕತೆ ಇರಲ್ಲ. ಯಾಕೆಂದ್ರೆ ನೀವು ಎಷ್ಟೇ ದುಃಖ ಪಟ್ಟರೂ ನಿಮ್ಮನ್ನ ಬಿಟ್ಟು ಹೋಗಿರುವ ವ್ಯಕ್ತಿ ತಿರುಗಿ ಬರಲ್ಲ. ಒಂದು ವೇಳೆ ನಿಮ್ಮ ದುಃಖ ನೋಡಿ ಅವರು ತಿರುಗಿ ಬಂದರೂ ಅದು ಅನುಕಂಪ ಆಗಿರುತ್ತೆ ಹೊರತು ಪ್ರೀತಿ ಆಗಿರಲ್ಲ. ನಂಬರ್ 5, ನಮ್ಮ ಕಿವಿಯಲ್ಲಿರುವ ಇಯರ್ ವ್ಯಾಕ್ಸ್ ಅನ್ನ ಕ್ಲೀನ್ ಮಾಡೋದಕ್ಕೆ ನಾವು ಕಾಟನ್ ಬಡ್ಸ್ ಅನ್ನ ಯೂಸ್ ಮಾಡ್ತೀವಿ. ಆದರೆ ಇದನ್ನ ಬಳಸೋದ್ರಿಂದ ವ್ಯಾಕ್ಸ್ ಎಲ್ಲ ಇನ್ನೂ ಕಿವಿಯ ಒಳಗಡೆ ಹೋಗುತ್ತೆ ಹಾಗೂ ಈ ಸ್ಟಿಕ್ ಕಿವಿಯ ಡ್ರಮ್ಗೆ ಟಚ್ ಆಗೋದ್ರಿಂದ ಕಿವಿಗೆ ಪ್ರಾಬ್ಲಮ್ ಆಗುತ್ತೆ. ಇದಕ್ಕೆ ಸಿಂಪಲ್ ಟೆಕ್ನಿಕ್ ಒಂದಿದೆ. 3 ಡ್ರಾಪ್ ಆಲಿವ್ ಆಯಿಲ್ ಅನ್ನ ನಿಮ್ಮ ಕಿವಿಯಲ್ಲಿ ಹಾಕೊಂಡ್ರೆ ಆ ವ್ಯಾಕ್ಸ್ ತನ್ನಷ್ಟಕ್ಕೆ ತಾನೇ ಆಚೆ ಬರುತ್ತೆ. ನಂತರ ನಮ್ಮ ಕಿವಿಯನ್ನ ಹತ್ತಿಯಿಂದ ಕ್ಲೀನ್ ಮಾಡಿಕೊಂಡ್ರೆ ಸಾಕು. ನಂಬರ್ 6, ನಾವು ಕಾಟನ್ ನಿಂದ ತಯಾರಿಸಿದ ಪಿಲ್ಲೋ ಮೇಲೆ ತಲೆ ಇಟ್ಟು ಮಲಗೋದ್ರಿಂದ ಆ ಕಾಟನ್ ನಮ್ಮ ಮುಖದ ಮೇಲಿರುವ ತೇವಾಂಶವನ್ನ ಮತ್ತು ಆಯಿಲ್ ಅನ್ನ ಅಬ್ಸರ್ವ್ ಮಾಡಿಕೊಂಡು ನಮ್ಮ ಸ್ಕಿನ್ ಅನ್ನ ಡ್ರೈ ಮಾಡಿ ಇರಿಟೇಟ್ ಆಗುತ್ತೆ. ಇದರ ಜೊತೆ ನಮ್ಮ ತಲೆ ಕೂದಲು ಕೂಡ ಹಾಳಾಗತ್ತೆ. ಒಂದು ವೇಳೆ ನೀವು ಕಾಟನ್ ಪಿಲ್ಲೋ ಯೂಸ್ ಮಾಡ್ತಾ ಇದ್ರೆ ಅದಕ್ಕೆ ನೀವು ಸಿಲ್ಕ್ ಕವರ್ ಅನ್ನ ಹಾಕಿ ಬಳಸಬಹುದು. ಇದರಿಂದ ನಮಗೆ ಯಾವುದೇ ಪ್ರಾಬ್ಲಮ್ ಬರಲ್ಲ. ನಂಬರ್ 7, ತುಂಬಾ ಜನ ಕೇವಲ 10 ದಿನಗಳಲ್ಲಿ ತೂಕ ಕಮ್ಮಿ ಆಗಬೇಕು ಅಂತ ಹೇಳಿ ತುಂಬಾ ಬಾಧೆ ಬಿದ್ದು ಎಕ್ಸ್ಟ್ರೀಮ್ ಡಯಟ್ ಅನ್ನ ಸ್ಟಾರ್ಟ್ ಮಾಡ್ತಾರೆ. 1-2 ದಿನಗಳ ನಂತರ ಹಾಸ್ಪಿಟಲ್ ಬೆಡ್ ಮೇಲೆ ಮಲಗಿರ್ತಾರೆ. ನಿಮ್ಮ ಡಯಟ್ ಯಾವುದಾದ್ರೂ ಸರಿ, ತಿಂಗಳಿಗೆ ಕೇವಲ 2-3 kg ಮಾತ್ರ ಕಮ್ಮಿ ಆಗಬೇಕು. ಆಗ ಮಾತ್ರ ನಾವು ಆರೋಗ್ಯವಾಗಿ ಇರ್ತೀವಿ. ಡಾಕ್ಟರ್ನ ಸಲಹೆಯನ್ನು ತಗೊಂಡು ಡಯಟ್ ಮಾಡಿ. ಏನೋ ಮಾಡೋದಕ್ಕೆ ಹೋಗಿ ಇನ್ನೇನೋ ಆಗೋದು ಬೇಡ, ಓಕೆನಾ? ನಂಬರ್ 8, ನಮ್ಮಲ್ಲಿ ಸಾಕಷ್ಟು ಜನ ನಾವು ಒಂದು ಫುಲ್ ಬಾಟಲ್ ಹೊಡೆದ್ರೂ ನಮಗೆ ಏನೂ ಆಗಲ್ಲ, ಫುಲ್ ಸ್ಟಡಿ ಆಗಿರ್ತೀವಿ ಅಂತ ಓವರ್ ಕಾನ್ಫಿಡೆನ್ಸ್ ಇಟ್ಕೊಂಡಿರ್ತಾರೆ. ಆದರೆ ಆಫ್ ಬಾಟಲ್ ಹೊಡೆದ ಮೇಲೆ ಅವರ ಅವಸ್ಥೆ ನೋಡಬೇಕು. ಆಗ್ಲೂ ಅವರಿಗೆ ಏನೂ ಆಗೇ ಇಲ್ಲ ಅನ್ನೋ ರೀತಿ ಫೋರ್ಸ್ ಕೊಡ್ತಾ ಇರ್ತಾರೆ. ಸ್ನೇಹಿತರೆ, ಯಾವುದೇ ಮನುಷ್ಯನ ಲಿಮಿಟ್ 2-3 ಪೆಗ್ ಮಾತ್ರನೇ. ಇನ್ನು ಬೇಕೇ ಬೇಕು ಅಂದರೆ 4ನೇದು, ಅದಕ್ಕಿಂತ ಜಾಸ್ತಿ ಬೇಡ. ಏನೇ ಆಗಲಿ, ಮದ್ಯಪಾನ ಧೂಮಪಾನ ಆರೋಗ್ಯಕ್ಕೆ ಹಾನಿಕರ ಅನ್ನೋ ಸ್ಲೋಗನ್ ನೆನಪಿರಲಿ, ಸರಿನಾ? ನಂಬರ್ 9, ನಮ್ಮ ಜೊತೆ ಯಾರಾದರೂ ಸ್ವಲ್ಪ ಹೊತ್ತು ಸ್ವೀಟಾಗಿ ಮಾತಾಡಿದ್ರೆ ಅವರಷ್ಟು ಒಳ್ಳೆಯವರು ಯಾರೂ ಇಲ್ಲ ಅಂತ ಡಿಸೈಡ್ ಮಾಡಿಬಿಡ್ತೀವಿ. ಸ್ನೇಹಿತರೆ ನೆನಪಿರಲಿ, ಸ್ವೀಟಾಗಿ ಮಾತಾಡೋರೆಲ್ಲ ಒಳ್ಳೆಯವರಲ್ಲ. ಹಾಗಂತ ಹೇಳಿ ಕೋಪವಾಗಿ ಮಾತಾಡೋರೆಲ್ಲ ಕೆಟ್ಟವರಲ್ಲ. ನಾವು ಒಬ್ಬ ಮನುಷ್ಯನನ್ನ ಒಳ್ಳೆಯವನ ಕೆಟ್ಟವನ ಅಂತ ಹೇಳೋದಕ್ಕೆ ಮಿನಿಮಮ್ 1 ವರ್ಷ ಅವನನ್ನು ಗಮನಿಸಬೇಕು. ನಂಬರ್ 10, ಅಪ್ಪ ಅಮ್ಮ ತಮ್ಮ ಮಕ್ಕಳನ್ನ ತುಂಬಾ ಕಷ್ಟ ಬಿದ್ದು ಸಾಕಿ ಓದಿಸಿ ಒಂದು ಒಳ್ಳೆ ಲೈಫನ್ನು ಕೊಡ್ತಾರೆ. ಮಕ್ಕಳು ಫಾರಿನ್ನಲ್ಲೋ ಅಥವಾ ದೂರದಲ್ಲೆಲ್ಲೋ ಸೆಟ್ಲ್ ಆಗಿರ್ತಾರೆ.
ಇಲ್ಲಿ ಅವರ ಅಪ್ಪ ಅಮ್ಮ ನನ್ನ ಮಗ ಫಾರಿನಲ್ಲಿದ್ದಾನೆ, ನನ್ನ ಮಗಳು ಫಾರಿನಲ್ಲಿದ್ದಾಳೆ, ತಿಂಗಳಿಗೆ ಲಕ್ಷಾಂತರ ರೂಪಾಯಿ ಸಂಬಳ ಬರುತ್ತೆ, ವಾರಕ್ಕೊಂದ್ಸಲ ವಿಡಿಯೋ ಕಾಲ್ ಮಾಡಿ ಮೊಮ್ಮಕ್ಕಳನ್ನ ತೋರಿಸ್ತಾರೆ ಅಂತ ತುಂಬ ಮುಗ್ಧವಾಗಿ ಖುಷಿಯಾಗಿ ಹೇಳ್ಕೊಂಡಿರ್ತಾರೆ. ಆದರೆ ಹಾಗೆ ಹೇಳೋ ಬಹಳಷ್ಟು ಅಪ್ಪ ಅಮ್ಮಂದ್ರು ಇವತ್ತಿರೋದೆಲ್ಲಿ ಗೊತ್ತಾ? ವೃದ್ಧಾಶ್ರಮದಲ್ಲಿ ಕಣ್ರಿ. ಅಪ್ಪ ಮಾತ್ರೆ ತಗೊಂಡ, ಅಮ್ಮ BP ಚೆಕ್ ಮಾಡಿಸ್ಕೊಂಡ ಅಂತ ಎಲ್ಲಿಂದನೋ ಫೋನ್ನಲ್ಲಿ ಕೇಳ್ತೀವಿ. ನಿಜ, ನಮಗೂ ನಮ್ಮ ಅಪ್ಪ ಅಮ್ಮನ ಮೇಲೆ ಪ್ರೀತಿ ಇರುತ್ತೆ. ಆದರೆ ನೀವು ಎಲ್ಲೇ ಇರಿ, ನೀವಿರೋ ಜಾಗಕ್ಕೆ ನಿಮ್ಮ ಅಪ್ಪ ಅಮ್ಮನನ್ನು ಕರ್ಕೊಂಡು ಹೋಗಿ. ವೃದ್ಧಾಪ್ಯದಲ್ಲಿ ಅವರಿಗೆ ಬೇಕಾಗಿರೋದು ನಾವು ಕೊಡಿಸುವ ಆಪಲ್ ಫೋನ್ ಅಲ್ಲ, ದುಡ್ಡಲ್ಲ, ನಮ್ಮ ಪ್ರೀತಿ. ನಾವು ಗಂಜಿ ಕೊಟ್ಟರೂ ಪರವಾಗಿಲ್ಲ, ದೂರ ಮಾತ್ರ ಇಡಬೇಡಿ. ಇದನ್ನ ಹಿಂದಿನ ವಿಡಿಯೋದಲ್ಲಿ ಒಂದ್ಸಾರಿ ಹೇಳಿದ್ದೆ, ಆದರೂ ಇನ್ನೊಂದ್ಸಲ ಹೇಳಬೇಕು ಅನ್ನಿಸ್ತು, ಅದಕ್ಕೆ ಹೇಳಿದ್ದೀನಿ. ನಂಬರ್ 11, ತುಂಬಾ ಜನ ಹುಡುಗಿಯರ ಕೂದಲು ಉದುರೋದಕ್ಕೆ ಕಾರಣ ಪೋನಿ ಟೈಪಲ್ಲಿ ಜಡೆ ಹಾಕೊಳ್ಳೋದು. ಎಷ್ಟು ಗಟ್ಟಿಯಾಗಿ ಜಡೆ ಹಾಕೊಂಡ್ರೆ ಅಷ್ಟು ಕೂದಲು ಉದುರು ಹೋಗುತ್ತೆ. ಸ್ವಲ್ಪ ಲೂಸ್ ಆಗಿ ಜಡೆ ಹಾಕೊಳ್ಳಿ, ನೋಡೋದಕ್ಕೂ ನಿಮ್ಮ ಜಡೆ ಒತ್ತಾಗಿ ಅಂದವಾಗಿ ಕಾಣಿಸುತ್ತೆ. ನಂಬರ್ 12, ನಾವು ಮಾಯಿಶ್ಚರೈಸರ್ನಿಂದ ನಮ್ಮ ಶರೀರವೆಲ್ಲ ಜೋರಾಗಿ ಗಟ್ಟಿಯಾಗಿ ಉಜ್ಕೊಳ್ತೀವಿ. ಅದು ಹಾಗೆ ಮಾಡಬಾರ್ದು. ಜಸ್ಟ್ ಮಾಯಿಶ್ಚರೈಸರನ್ನು ನಮ್ಮ ಕೈಗಳಿಗೆ ಹಚ್ಕೊಂಡು ಶರೀರಕ್ಕೆ ಮೃದುವಾಗಿ ನಿಧಾನವಾಗಿ ಅಪ್ಲೈ ಮಾಡಬೇಕು. ಆಗ ಅದನ್ನು ನಮ್ಮ ಶರೀರ ನಿಧಾನವಾಗಿ ಅಬ್ಸರ್ವ್ ಮಾಡಿಕೊಳ್ಳುತ್ತೆ. ತುಂಬ ಗಟ್ಟಿಯಾಗಿ ಉಜ್ಜುವುದರಿಂದ ಮಾಯಿಶ್ಚರೈಸರ್ ನಮ್ಮ ಶರೀರದಲ್ಲಿ ಸರಿಯಾಗಿ ಅಬ್ಸರ್ವ್ ಆಗೋದಿಲ್ಲ. ನಂಬರ್ 13, ಕೋಪ ಆಗಲಿ ತಾಪ ಆಗಲಿ, ಆಸೆ ಆಗಲಿ ನಿರಾಸೆ ಆಗಲಿ, ಪ್ರೀತಿ ಆಗಲಿ ವಿರಹ ಆಗಲಿ, ಯಾವುದಾದ್ರೂ ಸರಿ, ಟೂ ಮಚ್ ಈಸ್ ಟೂ ಬ್ಯಾಡ್. ಏನಾದರೂ ಸರಿ ಲಿಮಿಟ್ ಆಗಿದ್ರೇನೆ ಚೆನ್ನಾಗಿರುತ್ತೆ. ಅಮೃತ ಕೂಡ ಜಾಸ್ತಿ ಕುಡಿದ್ರೆ ಅದು ನಮ್ಮ ಶರೀರಕ್ಕೆ ವಿಷ ಆಗುತ್ತೆ. ಸೊ ಇದರಿಂದ ಯಾವುದನ್ನು ಟೂ ಮಚ್ ಆಗಿ ಮಾಡಬೇಡಿ. ನಂಬರ್ 14, ರೋಡ್ನಲ್ಲಿ ಹೋಗೋರು ಏನಾದರೂ ಅಂದ್ರು ಅಂತ ನಾವು ದುಃಖ ಪಡಬಾರ್ದು. ನಿಮಗೆ ಒಂದು ವಿಷಯ ಹೇಳ, ಈ ಪ್ರಪಂಚದಲ್ಲಿ ನಿಮ್ಮನ್ನ ನೀವಲ್ದೆ ಇನ್ಯಾರೂ ನೋಯಿಸೋದಕ್ಕೆ ಸಾಧ್ಯ ಆಗಲ್ಲ. ಯಾವಾಗ ಎದುರುಗಡೆ ಇರುವವರ ಮಾತನ್ನ ನೀವು ಅಕ್ಸೆಪ್ಟ್ ಮಾಡ್ತೀರೋ ಆಗ ನಿಮಗೆ ದುಃಖ ಆಗುತ್ತೆ. ಅವರು ಅನ್ನುವ ಮಾತು ನಿಮ್ಮ ಮನಸ್ಸಿಗೆ ಹಾಕ್ಕೊಳ್ಳದೆ ನಿಮ್ಮ ಮನಸ್ಸಿನ ಬಾಗಿಲನ್ನು ಮುಚ್ಚಿದ್ರೆ ಯಾರೂ ನಿಮ್ಮ ಮನಸ್ಸನ್ನ ನೋಯಿಸೋದಿಲ್ಲ. ಕೊನೆಯದಾಗಿ ನಂಬರ್ 15, ನಮ್ಮ ಜೀವನದಲ್ಲಿ ನಮಗೆ ಅತಿ ದೊಡ್ಡ ಶತ್ರುಗಳು ಇಬ್ರು. ಒಬ್ರು ಈಗೋ, ಇನ್ನೊಬ್ರು ಸೋಮಾರಿ. ಯಾರಿಗಾದ್ರೂ ಇವೆರಡರಲ್ಲಿ ಯಾವುದಿದ್ರೂ ಅವರ ಜೀವನ ನಾಶ ಆಗುತ್ತೆ. ಬೈ ಚಾನ್ಸ್ ಇವೆರಡೂ ಒಬ್ಬರಲ್ಲೇ ಇದೆ ಅನ್ಕೊಳ್ಳಿ, ಅವರ ಜೊತೆ ಅವರ ಸುತ್ತ ಇರುವವರ ಜೀವನ ಪೂರ್ತಿ ನಾಶ ಆಗೋಗುತ್ತೆ. ಸೊ ನೀವು ಜೀವನದಲ್ಲಿ ಏನಾದರೂ ಸಾಧಿಸಬೇಕು ಅಂದ್ಕೊಂಡ್ರೆ ಇವೆರಡರಿಂದ ದೂರ ಇರಿ. ಸ್ನೇಹಿತರೆ, ನಾವು ತಪ್ಪು ಮಾಡೋದು ತಪ್ಪಲ್ಲ, ತಪ್ಪು ಮಾಡದೇ ಇದ್ರೇನೆ ತಪ್ಪು. ಆದರೆ ಮಾಡಿರುವ ತಪ್ಪನ್ನ ಮತ್ತೆ ಮತ್ತೆ ಮಾಡೋನು ಅಪರಾಧಿ. ಒಂದು ತಪ್ಪಿನಿಂದ ನಮ್ಮ ಜೀವನಕ್ಕೆ ಅನುಭವ ಬರಬೇಕೇ ವಿನಃ ನಾವು ತಪ್ಪು ಮಾಡೋದನ್ನೇ ಅಭ್ಯಾಸ ಮಾಡ್ಕೋಬಾರ್ದು. ಓಕೆನಾ? ಇವು ಫ್ರೆಂಡ್ಸ್, ನಾವು ಪ್ರತಿದಿನ ನಮಗೆ ಗೊತ್ತಿಲ್ಲದೆ ಮಾಡುವ 15 ತಪ್ಪುಗಳು. ಹೀಗೆ ನಮಗೆ ಗೊತ್ತಿಲ್ಲದೆ ಮಾಡುವ ಇನ್ನೂ ಯಾವುದಾದ್ರೂ ತಪ್ಪುಗಳಿದ್ರೆ ಕಮೆಂಟ್ ಮಾಡಿ. ಸರಿ ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ನಿಮ್ಮ ಅಮೂಲ್ಯವಾದ ಸಮಯವನ್ನು ಕೊಟ್ಟಿದ್ದಕ್ಕೆ ಧನ್ಯವಾದಗಳು.